ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 21ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನೀವಿನ್ನು ಹಳೆಯ ಕರೆಂಟ್ ಅಫೇರ್ಸ್ಗಳ ಕ್ಲಾಸಸ್ಸನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಳೆಯ ಕ್ಲಾಸಸ್ಗಳ ಲಿಂಕನ್ನು ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಹಳೆಯ ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಹೇಳಿಕೆ 1 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 2008ರಲ್ಲಿ ವಿಶ್ವ ಸಿಕಲ್ ಸೆಲ್ ದಿನವನ್ನು ಪ್ರಾರಂಭಿಸಲಾಯಿತು. ಅಂದರೆ ವರ್ಲ್ಡ್ ಸಿಕಲ್ ಸೆಲ್ ಡೇಯನ್ನು ಆಚರಣೆ ಮಾಡೋಕೆ 2008ರಲ್ಲಿ ಆರಂಭ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಏನು ಕೊಟ್ಟಿದ್ದಾರೆ, 2025ರ ಥೀಮ್ ಏನಿದೆ, ವಿಶ್ವ ಸಿಕಲ್ ಸೆಲ್ ದಿನದ ಥೀಮ್ ಏನಿದೆ ಅಂದರೆ ಗ್ಲೋಬಲ್ ಆಕ್ಷನ್, ಲೋಕಲ್ ಇಂಪ್ಯಾಕ್ಟ್, ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಕೇರ್ ಅನ್ನೋದು ಥೀಮ್ ಇದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ. 2008ರಲ್ಲಿ ಮೊದಲ ಬಾರಿಗೆ ವಿಶ್ವ ಸಿಕಲ್ ಸೆಲ್ ದಿನವನ್ನು ಆಚರಣೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಈ ವರ್ಷ 2025ರ ಥೀಮ್ ಏನಿದೆ ಅಂತಂದರೆ ಗ್ಲೋಬಲ್ ಆಕ್ಷನ್, ಲೋಕಲ್ ಇಂಪ್ಯಾಕ್ಟ್, ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಕೇರ್ ಅನ್ನೋದು ಥೀಮ್ ಆಗುತ್ತೆ. 2008ರಲ್ಲಿ ಈ ಒಂದು ರೋಗವನ್ನು ವಿಶ್ವ ಒಂದು ಸಿಕಲ್ ಸೆಲ್ ಡೇ ಆಗಿ ಆಚರಣೆ ಮಾಡೋಕೆ ಆರಂಭ ಮಾಡ್ತಾರೆ. ಯಾಕೆ ಆರಂಭ ಮಾಡ್ತಾರೆ ಅಂತಂದರೆ ಜಾಗತಿಕವಾಗಿ ಒಂದು ಅರಿವನ್ನು ಕ್ರಿಯೇಟ್ ಮಾಡೋಕೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕೆ ಈ ಒಂದು ವಿಶ್ವ ಸಿಕಲ್ ಸೆಲ್ ದಿನವನ್ನು ಪ್ರಾರಂಭ ಮಾಡ್ತಾರೆ. ಯುನೈಟೆಡ್ ನೇಷನ್ನ ಒಂದು ಮಹತ್ವದ ಆರೋಗ್ಯ ಜಾಗೃತಿ ಅಭಿಯಾನಗಳಲ್ಲಿ ಇದು ಕೂಡ ಒಂದಾಗುತ್ತೆ. 2025ರ ಧ್ಯೇಯ ವಾಕ್ಯ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಗ್ಲೋಬಲ್ ಆಕ್ಷನ್, ಲೋಕಲ್ ಇಂಪ್ಯಾಕ್ಟ್, ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಕೇರ್ ಅನ್ನೋದು ಥೀಮ್ ಆಗುತ್ತೆ. ಈ ಸಿಕಲ್ ಸೆಲ್ ಒಂದು ಏನಿದೆ, ರೋಗ ಏನಿದೆ, ಇದು ಅನುವಂಶಿಕ ರೋಗ ಆಗುತ್ತೆ. ರಕ್ತ ಕಣಗಳು ಒಂದು ಸಿಕಲ್ ಸೆಲ್ ಶೇಪ್ ಏನು ಬರುತ್ತೆ, ಉಕ್ಕಿನಾಕಾರದ ಆಗಿ ಬರುತ್ತೆ. ಸಿಕಲ್ ಸೆಲ್, ಅದು ಹೆಸರೇ ಹೇಳುತ್ತೆ. ಈ ರೋಗ ರಕ್ತದಲ್ಲಿ ಆಮ್ಲಜನಕ ಸಾಗಣೆ ಕಡಿಮೆ ಮಾಡುತ್ತೆ. ನಮ್ಮ ಬ್ಲಡ್ನಲ್ಲಿ ಈ ಒಂದು ಆಕ್ಸಿಜನ್ನ ಒಂದು ಸಾಗಣೆ ಏನಿರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಭಾರತದಲ್ಲಿ ಈ ಒಂದು ಸಿಕಲ್ ಸೆಲ್ ರೋಗ ಏನಿದೆ ಮುಖ್ಯವಾಗಿ ಮಧ್ಯ ಭಾರತದಲ್ಲಿ, ಅದರಲ್ಲೂ ಕೂಡ ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾದಲ್ಲಿ ಕಂಡುಬರುತ್ತೆ. ಸರ್ಕಾರ ನ್ಯಾಷನಲ್ ಸಿಕಲ್ ಸೆಲ್ ಎಲಿಮಿನೇಷನ್ ಮಿಷನ್ ಅನ್ನು 2047ರ ಒಳಗಾಗಿ ಸಿಕಲ್ ಸೆಲ್ ರೋಗ ನಿವಾರಣೆಗೆ ಘೋಷಣೆ ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಜಾಗತಿಕ ಹಕ್ಕಿಗಳ ರಾಜ್ಯ ವರದಿಯು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು WEF, WHO, UNEP, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಒಂದು ಜಾಗತಿಕ ಹಕ್ಕಿಗಳ ರಾಜ್ಯ ವರದಿ ಏನಿದೆ ಅದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ. ವಿಶ್ವದ ಪಕ್ಷಿಗಳ ಸ್ಥಿತಿಗತಿ ವರದಿಯನ್ನ ನಾವು ಕೆಲವೊಮ್ಮೆ ಅದನ್ನ ಜಾಗತಿಕ ಪಕ್ಷಿಗಳ ಸ್ಥಿತಿ ವರದಿ ಅಂತ ಕೂಡ ಕರೀತಾರೆ. ಎರಡೂ ಹೆಸರಿದೆ ಅದಕ್ಕೆ. ವಿಶ್ವದ ಪಕ್ಷಿಗಳ ಸ್ಥಿತಿಗತಿ ವರದಿ ಅಂತ ಕೂಡ ಕರೀತಾರೆ ಮತ್ತು ಜಾಗತಿಕ ಪಕ್ಷಿಗಳ ಸ್ಥಿತಿ ವರದಿ ಅಂತ ಕೂಡ ಕರೀತಾರೆ. ಇದು ಪಕ್ಷಿ ಸಂರಕ್ಷಣಾ ಸಂಸ್ಥೆಗಳ ಒಂದು ಜಾಗತಿಕ ಪಾಲುದಾರಿಕೆಯಾದಂತಹ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಕಟಣೆ ಮಾಡುತ್ತೆ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದನ್ನು ಪ್ರಕಟಣೆ ಮಾಡುತ್ತೆ. ಇದು ಪ್ರತಿ 4 ವರ್ಷಗಳಿಗೆ ಒಮ್ಮೆ ಬಿಡುಗಡೆ ಆಗುವಂತಹ ಒಂದು ವರದಿ ಆಗುತ್ತೆ. ಇದರಲ್ಲಿ ಪಕ್ಷಿಗಳ ಒಂದು ಜನಸಂಖ್ಯೆ ಇರಬಹುದು, ಅವುಗಳ ಸಂರಕ್ಷಣೆ, ಅವುಗಳಿಗೆ ಆಗುವಂತಹ ತೊಂದರೆಗಳ ಬಗ್ಗೆ ಇಲ್ಲಿ ವರದಿ ಮಾಡ್ತಾರೆ.
ಮುಂದಿನ ಪ್ರಶ್ನೆ, PM ವಾಣಿ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ. ಫಸ್ಟ್ ಒಂದು ಆಪ್ಷನ್ ನೋಡೋಣ. ಈ ಯೋಜನೆಗೆ ರಾಜ್ಯ ಮಾಹಿತಿ ತಂತ್ರಜ್ಞಾನ ಇಲಾಖೆ ರಾಜ್ಯ ಮಟ್ಟದಲ್ಲಿ ಅನುಮೋದನೆ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತ ವೈಫೈ ಸಂಪರ್ಕ ನೀಡುವಂತಹ ಒಂದು ಯೋಜನೆ. ಸಾರ್ವಜನಿಕ ಸೌಲಭ್ಯ ಕೇಂದ್ರ, ಗ್ರಂಥಾಲಯ, ರೈಲ್ವೆ ನಿಲ್ದಾಣ ಮೊದಲಾದ ಕಡೆಗಳಲ್ಲಿ ಈ ಸೇವೆ ಲಭ್ಯ ಆಗುತ್ತೆ. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಈ ಒಂದು ಯೋಜನೆಗೆ ರಾಜ್ಯ ಮಾಹಿತಿ ತಂತ್ರಜ್ಞಾನ ಇಲಾಖೆ ಅನುಮೋದನೆ ನೀಡುತ್ತೆ. ಇದೊಂದು ಉಚಿತ ವೈಫೈ ಸೌಲಭ್ಯ ಕಲ್ಪಿಸುವಂತಹ ಯೋಜನೆ ಆಗುತ್ತೆ. ಮುಖ್ಯವಾಗಿ ಸಾರ್ವಜನಿಕ ಒಂದು ವಲಯಗಳಲ್ಲಿ, ಸಾರ್ವಜನಿಕ ಒಂದು ಸೌಲಭ್ಯ ಕೇಂದ್ರಗಳಲ್ಲಿ ಇದರ ಒಂದು ಸೇವೆ ಒದಗಿಸುತ್ತಾರೆ. ಈ ಯೋಜನೆಗೆ ರಾಜ್ಯ ಮಾಹಿತಿ ತಂತ್ರಜ್ಞಾನ ಇಲಾಖೆ ಒಂದು ಅನುಮೋದನೆ ನೀಡುತ್ತೆ. ಇದೊಂದು ವೈಫೈ ಸಂಪರ್ಕ ನೀಡುವಂತಹ ಯೋಜನೆ. ಮುಖ್ಯವಾಗಿ ಯೋಜನೆಯ ಉದ್ದೇಶ ಏನು ಅಂತ ಲೈನಲ್ಲಿ ಕೇಳಿದ್ರೆ, PM ವಾಣಿ ಯೋಜನೆಯ ಉದ್ದೇಶ ಏನು ಅಂತ ಲೈನಲ್ಲಿ ಕೇಳಿದ್ರೆ, ಒಂದು ಉಚಿತ ವೈಫೈ ಸೌಲಭ್ಯವನ್ನು ಕಲ್ಪಿಸುವಂತಹ ಯೋಜನೆ ಅಂತ ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಬಜಾವು ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ದೇಶಗಳಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ನೇಪಾಳ, ಭೂತಾನ್, ಭಾರತ, ಚಿಲಿ, ಪೆರು ಮತ್ತು ಬ್ರೆಜಿಲ್, ಮಯನ್ಮಾರ್, ಲಾವೋಸ್ ಮತ್ತು ಕಂಬೋಡಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಬಜಾವು ಬುಡಕಟ್ಟು ಜನಾಂಗ ಏನಿದೆ ಮುಖ್ಯವಾಗಿ ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಫಿಲಿಪೈನ್ಸ್ನಲ್ಲಿ ಕಂಡುಬರುತ್ತೆ. ಸೊ ಬಜಾವು ಎಂದು ಕರೆಯಲ್ಪಡುವ ಈ ಒಂದು ಬಜಾವು ಬುಡಕಟ್ಟು ಜನಾಂಗ, ಇದಕ್ಕೆ ಇನ್ನೊಂದು ಹೆಸರಿದೆ, ಸಮ ಬಜಾವು ಅಂತ ಕೂಡ ಕರೀತಾರೆ. ಸಮ ಬಜಾವು ಅಂತ ಕೂಡ ಕರೀತಾರೆ. ಇದು ಮುಖ್ಯವಾಗಿ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, IMF, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್ನಲ್ಲಿ ಕರಾವಳಿ ಪ್ರದೇಶದಲ್ಲಿ ಕಂಡುಬರ್ತಾರೆ. ಇವರು ಸಂಪೂರ್ಣವಾಗಿ ಸಮುದ್ರ ಮಟ್ಟದಲ್ಲಿ ಅಥವಾ ಸಮುದ್ರದಲ್ಲಿ ಅವಲಂಬಿಸಿ ಜೀವನವನ್ನು ಮಾಡ್ತಾರೆ ಮತ್ತು ಉತ್ತಮವಾದಂತಹ ಈಜುಗಾರರು ಕೂಡ ಹೌದು. ಸುಮಾರು 20ರಿಂದ 30 ಮೀಟರ್ ಆಳಕ್ಕೆ ಒಂದು ಡೈವ್ ಮಾಡಿ ಈಜನ್ನ ಮಾಡುವಂತಹ ಒಂದು ಕೌಶಲ್ಯವನ್ನು ಈ ಬುಡಕಟ್ಟು ಜನಾಂಗ ಹೊಂದಿರುತ್ತೆ. ಸೊ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಈ ಬಜಾವು ಬುಡಕಟ್ಟು ಜನಾಂಗ ಸರಾಸರಿಗಿಂತ 50% ದೊಡ್ಡದಾದ ಗುಲ್ಮಗಳನ್ನು ಹೊಂದಿದ್ದು ಅವು ಹೆಚ್ಚು ಆಳವಾಗಿ ಡೈವ್ ಮಾಡಲು ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ಒಂದು ಸಂಶೋಧನೆಯಲ್ಲಿ ಇದು ಗೊತ್ತಾಗುತ್ತೆ. ಈ ಒಂದು ರೂಪಾಂತರ ಏನಿದೆ ಮುಖ್ಯವಾಗಿ PDE10A ಅನ್ನುವಂತಹ ಜೀನ್ನಲ್ಲಿ ಒಂದು ವ್ಯತ್ಯಾಸದಿಂದ ಉಂಟಾಗಿದೆ ಅಂತ ಹೇಳಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯ ಏನಿದೆ ಕೇರಳದಲ್ಲಿ ಕಂಡುಬರುತ್ತೆ. ಕೇರಳದ ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯದಲ್ಲಿರುವ ಬುಡಕಟ್ಟು ವಸಾಹತು ಏನಿದೆ ಕಣ್ಣಂಪಾಡಿ ಬುಡಕಟ್ಟು ವಿದ್ಯಾರ್ಥಿ ಮತ್ತು ನಿವಾಸಿಗಳನ್ನು ಬೆಂಬಲಿಸೋಕೆ 3 ಹೊಸ ಗ್ರಂಥಾಲಯಗಳನ್ನು ಮಾಡಿರ್ತಾರೆ. ಇದು ಸ್ಥಳೀಯ ಸಮುದಾಯಕ್ಕೆ ಒಂದು ಶಿಕ್ಷಣ, ಕಲಿಕೆಯ ಅವಕಾಶಗಳಲ್ಲಿ ಹೊಸ ಅಧ್ಯಾಯವನ್ನು ಸೂಚಿಸುತ್ತೆ. ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯ ಕೇರಳದಲ್ಲಿ ಕಂಡುಬರುತ್ತೆ. ನಮಗೆ ಯಾವ ರಾಜ್ಯದಲ್ಲಿದೆ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಗೊತ್ತಿರಬೇಕು. ಕೇರಳದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಕ್ಯಾಪ್ಟನ್ ಜೇಮ್ಸ್ ಕುಕ್ ಅವರ ಕಳೆದು ಹೋದ ಹಡಗು HMS ಎಂಡೀವರ್ ಇತ್ತೀಚೆಗೆ ಎಲ್ಲಿದೆ ಅಂತ ಹೇಳಿ ಕಂಡು ಹಿಡಿದಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ರೋಡ್ ಐಲ್ಯಾಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ನ್ಯೂ ಗಿನಿಯಾ ದ್ವೀಪ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೋಡ್ ಐಲ್ಯಾಂಡ್ನಲ್ಲಿ ಕಂಡು ಹಿಡಿತಾರೆ. ಸೊ ಈ ಒಂದು HMS ಎಂಡೀವರ್ ಹಡಗು 250 ವರ್ಷಗಳ ನಂತರ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅವರ ಒಂದು ಹಡಗು HMS ಎಂಡೀವರ್ ಅನ್ನ ರೋಡ್ ಐಲ್ಯಾಂಡ್ನ ನ್ಯೂ ಪೋರ್ಟ್ ಬಂದರಿನಲ್ಲಿ ಪತ್ತೆ ಮಾಡಿರ್ತಾರೆ. ಈ ಒಂದು ಹಡಗು ಕುಕ್ ಅವರು 1768-1771 ದಂಡಯಾತ್ರೆಯ ಸಮಯದಲ್ಲಿ ಪೂರ್ವ ಆಸ್ಟ್ರೇಲಿಯಾವನ್ನು ತಲುಪಿದ ಮೊದಲ ಯುರೋಪಿಯನ್ ಹಡಗಾಗುತ್ತೆ. ನಂತರ ಇದನ್ನು ಲಾರ್ಡ್ ಸ್ಯಾಂಡ್ವಿಚ್ ಎಂದು ಮರುನಾಮಕರಣ ಮಾಡಲಾಗುತ್ತೆ. 1778ರಲ್ಲಿ ಅಮೆರಿಕನ್ ಸ್ವಾತಂತ್ರ್ಯ ಯುದ್ಧದ ಸಮಯದಲ್ಲಿ ಇದು ಮುಳುಗುತ್ತೆ. 20 ವರ್ಷಗಳ ನೀರೊಳಗಿನ ಪರಿಶೋಧನೆ ಮತ್ತು ಜಾಗತಿಕ ಸಂಶೋಧನೆ ನಂತರ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಸಮುದ್ರ ವಸ್ತು ಸಂಗ್ರಹಾಲಯ ಈ ಒಂದು ಧ್ವಂಸವನ್ನು ದೃಢಪಡಿಸುತ್ತೆ. RI-2394 ಎಂದು ಲೇಬಲ್ ಮಾಡಲಾದ ಹಡಗು ಈ ಒಂದು ಧ್ವಂಸವನ್ನು, ಅದರ ರಚನೆಯನ್ನು ಕುಕ್ ಅವರ 1768ರ ಯೋಜನೆಗಳೊಂದಿಗೆ ಹೊಂದಿಸುವ ಮೂಲಕ ಗುರುತಿಸ್ತಾರೆ. ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಲೈನರ್ ಪಾಯಿಂಟಲ್ಲಿ ಎಲ್ಲಿ ಸಿಕ್ತು ಅನ್ನೋದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಶಾಲಾ ಶಿಕ್ಷಣವನ್ನು ನಿರ್ಣಯಿಸಲು ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ 2.0 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಪ್ರಥಮ್, ಅಖಿಲ್ ಭಾರತ್ ತಾಂತ್ರಿಕ್ ಶಿಕ್ಷಣ ಮಂಡಳಿ, ಶಿಕ್ಷಣ ಸಚಿವಾಲಯ, ವಿಶ್ವವಿದ್ಯಾಲಯ ಅನುದಾನ ಆಯೋಗ.
ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಶಿಕ್ಷಣ ಸಚಿವಾಲಯ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಏನು ವರದಿಯ ಉದ್ದೇಶ ಅಂತಂದ್ರೆ ಶಾಲಾ ಶಿಕ್ಷಣವನ್ನ ನಿರ್ಣಯಿಸಲು ಒಂದು ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ ಆಗುತ್ತೆ. ಶಾಲಾ ಶಿಕ್ಷಣವನ್ನ ನಿರ್ಣಯಿಸೋಕೆ ಶಿಕ್ಷಣ ಸಚಿವಾಲಯ 2022, 2023 ಹಾಗೆ 2023 ಹಾಗೂ 24ರ ಕಾರ್ಯಕ್ಷಮತೆ ಶ್ರೇಣೀಕರಣ ಸೂಚ್ಯಂಕ 2.0 ವರದಿಯನ್ನು ಬಿಡುಗಡೆ ಮಾಡುತ್ತೆ. ಚಂಡೀಗಢ ಈ ಒಂದು ಶ್ರೇಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿದೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಚಂಡೀಗಢ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ. ಮೇಘಾಲಯ ಲಾಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ. ಮೇಘಾಲಯ ಅತ್ಯಂತ ಕಡಿಮೆ ಸ್ಥಾನದಲ್ಲಿದೆ. ಶಾಲಾ ಶಿಕ್ಷಣದಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡೋಕೆ ಈ ಒಂದು PJI 2.0 ವರದಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಮುಖ್ಯವಾಗಿ ನಮಗೆ ಯಾಕೆ ಮಾಡ್ತಾರೆ ಅಂತ ಕೂಡ ಗೊತ್ತಿರಬೇಕು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವನ್ ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ. ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ತಾವು ಜಾಯಿನ್ ಆದರೆ ಸೊ ಎವ್ರಿ ಡೇ ಬೇರೆ ಬೇರೆ ಕ್ವಶನ್ಸ್ಗಳು MCQ ಕ್ವಶನ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಹಾಗೆ ಇವನ್ ಇನ್ಸ್ಟಾ ಪೇಜ್ ಕೂಡ ಇದೆ, ಅದನ್ನು ಕೂಡ ತಾವು ಫಾಲೋ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ನ ಆ್ಯಪ್ನಲ್ಲಿ ಬೇರೆ ಬೇರೆ ಕೋರ್ಸಸ್ಗಳು ನಡೀತಾ ಇದೆ. AO ಎಕ್ಸಾಮು ಹಾಗೆ SEO ಎಕ್ಸಾಮ್ ಅಂದರೆ ಸೆರಿಕಲ್ಚರ್ ಎಕ್ಸಾಮ್, ಅಗ್ರಿಕಲ್ಚರ್ ಎಕ್ಸಾಮ್, ಹಾಗೆ ಮುಂದೆ ಬರುವಂತಹ PS ಎಕ್ಸಾಮ್ಸ್ಗಳಿಗೂ ಕೂಡ ಸೊ ಕಮಿಂಗ್ ಡೇಸ್ನಲ್ಲಿ ಕೋರ್ಸಸ್ಗಳಿರುತ್ತೆ. ಭಾಳಷ್ಟು ಒಂದು ಕಡಿಮೆ ಪ್ರೈಸ್ನಲ್ಲಿ ನಮಗೆ ಕೋರ್ಸಸ್ಗಳು ಲಭ್ಯವಿರುತ್ತೆ. ತಾವು ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡಬಹುದು. ಹಾಗೆ ತಾವೇನಾದರೂ ಸೊ ಇಂಡಿಪೆಂಡೆಂಟ್ ಆಗಿ ಅಂದರೆ ತಾವು ಸ್ವಂತವಾಗಿ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸೊ 7795014409 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಮ್ಮ ಏನಾದರೂ ಕ್ವೈರೀಸ್ಗಳಿದ್ರೆ ಡೌಟ್ಸ್ಗಳಿದ್ರೆ ಕೂಡ ಚರ್ಚೆ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.